ಈ ಉಂಡೆ ಯಾರು ಬೇಕಾದರೂ ಮಾಡ್ಬೋದು ರೀ. ಮೊದಲೇ ಸರಿ ಮಾಡೋರು ಈ ರೀತಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿ ಬರ್ತದೆ. ಫೇಲೇ ಆಗಲ್ಲ ಇದು ಉಂಡೆ. ನೋಡಿದ್ರೆ ತಿನ್ಬೇಕು ಅನ್ಸಾಕತ್ತೈತೆ ನೋಡ್ರಿ, ಬಾಯಾಗ ನೀರು ಬರಾಕತ್ತಾವ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಲ್ಲ ಹಾಕಿದ್ದು ಬೇಸನ್ ಉಂಡೆ ಮಾಡ್ತೀನಿ ರೀ. ಯಾರು ಬೇಕಾದರೂ ಮಾಡ್ಕೊಳ್ಳೋಂಥದ್ದು ಈಸಿಯಾಗಿ ಮಾಡುವಂಥದ್ದು ಬೇಸನ್ ಉಂಡೆ ಮಾಡ್ತಿದ್ದೀನಿ ರೀ. ಆ ಬೇಸನ್ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ 2 ಕಪ್ನಷ್ಟು ಕಡ್ಲಿ ಹಿಟ್ಟು ತೊಗೊಂಡಿದ್ದು ಹಸಿ ಕಡ್ಲಿಬೇಳೆ ಹಿಟ್ಟು ರೀ. ಇದು ಚಲೋತ್ನಾಗ ಹುರ್ಕೋಬೇಕ್ರಿ. ನಾವು ಬಜ್ಜಿ ಬೋಂಡ ಮಾಡ್ತೀವಲ್ರಿ ಆ ಹಿಟ್ಟು ಇದು ಕಡ್ಲಿ ಹಿಟ್ಟು, ಹುರ್ಗಡ್ಲಿದಲ್ಲ ಕಡ್ಲಿ ಹಿಟ್ಟು, ಹಸಿ ಕಡ್ಲಿ ಹಿಟ್ಟು ರೀ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ ರೀ. ಇದಕ್ಕೇನು ತುಪ್ಪ ಹಾಕ್ಬೇಡ್ರಿ, ಮೊದಲು ಹಂಗೆ ಹುರ್ಕೊಳ್ಳಿ, ಆಮೇಲೆ ಹುರಿದ ನಂತರ ತುಪ್ಪ ಹಾಕ್ಕೊಳ್ಳೋಮ್ರಿ. ಯಾಕಂದ್ರೆ ಇದು ಹಸಿ ಇಟ್ಟಿರ್ತೈತಲ್ಲ, ನಾವು ಈಗ ತುಪ್ಪ ಹಾಕಿದ್ರೆ ಜಾಸ್ತಿ ತುಪ್ಪ ಹಿಡಿತೈತಿ. ಹಾಗಾಗಿ ಮೊದಲು ಸ್ವಲ್ಪ ಹುರ್ಕೊಂಡು ಆಮೇಲೆ ತುಪ್ಪ ಹಾಕಿ ಹುರ್ಕೊಳ್ಳೋಮ್ರಿ. ನಾರ್ಮಲಾಗಿ ಬೇಸನ್ ಉಂಡೆ ಮಾಡೋದಂದ್ರೆ ಅಂಗಡಿಯ ಪುಟಾಣಿ ಸಕ್ಕರೆ ತಂದು ಮಿಕ್ಸಿಗೆ ಹಾಕಿ ಬೇಗ ಕಟ್ಬಿಡ್ತೀವಿ ತುಪ್ಪ ಹಾಕ್ಕೊಂಡು. ಅದಕ್ಕಿಂತ ಈ ಕಡ್ಲಿ ಹಿಟ್ಟಿಂದ ಮಾಡೋದು ಒಳ್ಳೇದು ರೀ. ಕಡ್ಲಿ ಹಿಟ್ಟಿಂದ ಬೇಸನ್ ಉಂಡೆ, ಬೇಸನ್ ಹಿಟ್ಟು ಅಂದ್ರೆ ಕಡ್ಲಿ ಹಿಟ್ಟೆ ರೀ. ಹಾಗಾಗಿ ನಾನು ಕಡ್ಲಿ ಹಿಟ್ಟಿಂದ ಮಾಡಾಕತ್ತೀನಿ ಇವತ್ತು. ನಿಮಗೂ ಮಾಡಿ ತೋರಿಸಿದ್ರೆ ಆಯ್ತತ್ ಮಾಡಾಕತ್ತೀನಿ. ಈಗ ಸಕ್ಕರೆ ಎಲ್ಲರೂ ಬ್ಯಾಡ್ ಅಂತಾರಲ್ರಿ, ಶುಗರ್ ಬರೋ ಸಲುವಾಗಿ ಸಕ್ಕರೆ ಬ್ಯಾಡ್ ಅಂತಾರೆ. ಹಾಗಾಗಿ ಬೆಲ್ಲ ಹಾಕಿ ಮಾಡಿದ್ರೆ ಆಯ್ತಂತೇಳಿ ನಾನು ಮಾಡಾಕತ್ತೀನಿ. ನಾನು ಬೆಲ್ಲ ಹಾಕಿದ್ದು ಸಕ್ಕರೆ ಹಾಕಿದ್ದು ಸುಮಾರು ನಮ್ನಿ ಬೇಸನ್ ಉಂಡೆ ಮಾಡಿ ತೋರಿಸಿನಿ ರೀ. ಇದು ಒಂದು ನಮ್ನಿ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರಿಸಿದ್ರೆ ಆಯ್ತತ್ ಮಾಡಾಕತ್ತೀನಿ ನೋಡ್ರಿ. ಈಗ ನೋಡ್ರಿ ನಾನು 4 ರಿಂದ 5 ನಿಮಿಷ ಹುರ್ಕೊಂಡಿನಿ. ಹಿಂಗಾಗೈತೆ ನೋಡ್ರಿ, ಇದು ಕಲರು ಚೇಂಜ್ ಆಗೈತಿ ಮತ್ತು ಘಮ ಬರ್ತಾ ಇದೆ ನೋಡ್ರಿ. ನೀವು ಮಾಡ್ತಾಯಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದು ಹಸಿ ಕಡ್ಲಿಬೇಳೆ ಹಿಟ್ಟಿರೋದ್ರಿಂದ ಸ್ವಲ್ಪ ಹುರ್ಕೋಬೇಕಾಗ್ತದೆ. 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ ರೀ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹಿಟ್ಟಿರೋದ್ರಿಂದ ಹೊತ್ತೈತೆ ರೀ, ಹೊತ್ತು ಸಾಧ್ಯತೆ ಇರ್ತೈತಿ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ ರೀ. ಈಗ ಇದಕ್ಕೆ ನಾನು ತುಪ್ಪ ಹಾಕೋತೀನಿ ನೋಡ್ರಿ. ನಾನು 1 ಕಪ್ ತುಪ್ಪ ಹಾಕೋತೀನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಈ ತುಪ್ಪ ಹಾಕಿ ಇನ್ನೊಂದು 2 ನಿಮಿಷ ಹುರ್ಕೊಳ್ಳೋಣ ರೀ. ಈ ಬೇಸನ್ ಉಂಡೆಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗ್ತದೆ ರೀ. ಹಾಗಾಗಿ ನಾ 2 ಕಪ್ ಹಿಟ್ಟಿಗೆ 1 ಕಪ್ ತುಪ್ಪ ತೊಗೊಂಡೇನಿ ನೋಡ್ರಿ. ಇದು ತುಪ್ಪ ಹಿಟ್ಟು 2 ಒಂದು ಗುಡ್ಬೇಕ್ರಿ. ಅಲ್ಲಿವರೆಗೆ ನೀವು ಮಿಕ್ಸ್ ಮಾಡ್ತಾನೆ ಇರ್ಬೇಕ್ರಿ. ಇದು 1 ರಿಂದ 2 ನಿಮಿಷ ಮಿಕ್ಸ್ ಮಾಡ್ಬೇಕಾಗ್ತದೆ ರೀ. ನೋಡಿರಿ ಈ ರೀತಿ ಆಗ್ಬೇಕ್ರಿ. ಇದು ನೋಡ್ರಿ ತುಪ್ಪ ಎಲ್ಲ ಕರಗಿ ಹಿಟ್ಟಿನ ಜೊತೆ ಮಿಕ್ಸ್ ಆಗೈತೆ ನೋಡ್ರಿ. ಈ ರೀತಿ ಆಗೈತೆ ನೋಡ್ರಿ ಹಿಟ್ಟು. ಇದನ್ನು 2 ರಿಂದ 3 ನಿಮಿಷ ಚಲೋ ಹೊತ್ತನೇ ಬೇಯಿಸ್ಕೋಬೇಕ್ರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೋಡ್ರಿ. ಈ ಹದ ಇರ್ಬೇಕ್ರಿ. ಇದು ನಾನು ಸುಮಾರು ನಮ್ನಿ ಬೇಸನ್ ಉಂಡೆಗಳು ಮಾಡಿ ತೋರಿಸಿನಿ ರೀ. ಇದನ್ನು ಪೂರ್ತಿಯಾಗಿ ನೋಡ್ರಿ, ಅವನು ಹೋಗಿ ನೋಡ್ರಿ. ನಿಮ್ಗೆ ಯಾವ್ದು ಈಜಿ ಅನ್ಸುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಗೋಡಂಬಿ ಬನುಕ ಇಲ್ಲೇ ಆದರೂ ಹಾಕೋರಿ, ಇಲ್ಲ ಮ್ಯಾಲೆ ಕಟ್ಟುವಾಗಾದರೂ ಹಾಕೋರಿ, ಇಲ್ಲಿ ನೀವು ತುಪ್ಪದಾಗ ಹುರಿದಾದ್ರೂ ಹಾಕೋರಿ, ಹಾಗೆ ಆದರೂ ಹಾಕೋರಿ. ನಾನೀಗ ಹಂಗೆ ಹಾಕೊಳಕತ್ತೀನಿ ನೋಡ್ರಿ. ಇಲ್ಲೇ ಹಾಕೊಂಡ್ಬಿಡ್ತೀನಿ ರೀ. ನಾನು ಗೋಡಂಬಿ ಹಾಕ್ಕೊಂಡಿನಿ, ಸ್ವಲ್ಪ ಒಣ ದ್ರಾಕ್ಷಿ ಹಾಕೋತೀನಿ ನೋಡ್ರಿ. ನೀವು ಕಟ್ಟುವಾಗೂ ಆದರೂ ಹಾಕೋಬೋದು, ಇಲ್ಲೇ ಆದರೂ ಹಾಕೋಬೋದು. ಇದೆಲ್ಲ ಚಲೋತ್ನೇ ಮಿಕ್ಸ್ ಮಾಡಿ ತಣ್ಣಗೆ ಬಿಡ್ತೀನಿ ರೀ. ಇದು ತಣ್ಣಗಾಗಲ್ರಿ. ಪೂರ್ತಿ ತಣ್ಣಗಾದ ನಂತರ ಬೆಲ್ಲ ಹಾಕಿ ಉಂಡೆ ಕಟ್ಟೋಣ್ರಿ. ನೀವು ಇದಕ್ಕೆ ಬೆಲ್ಲ ಆದರೂ ಹಾಕೋಬೋದು, ಸಕ್ಕರೆ ಆದರೂ ಹಾಕೋಬೋದು, ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ನಾನೀಗ ಬೆಲ್ಲ ಹಾಕಿ ಮಾಡ್ತೀನಿ ರೀ. ನೀವು ಬೆಲ್ಲ ಹಾಕಿದ್ರು ಇದು ಪೂರ್ತಿ ತಣ್ಣಗಾಗ್ಬೇಕು ರೀ, ಸಕ್ಕರೆ ಹಾಕಿದ್ರು ಇದು ಪೂರ್ತಿ ತಣ್ಣಗಾಗ್ಬೇಕು. ತಣ್ಣಗಾದ ನಂತರ ಹಾಕೋಬೇಕಾಗ್ತೈತೆ ರೀ. ಈಗ ಇದು ಹುರಿದಿದ್ದು ಮುಗ್ದೈತಿ, ತಣ್ಣಗಾಗಲಿ ರೀ. ಈಗ ನಾನು ಹಿಟ್ಟು ಹುರ್ಕೊಂಡು ತಣ್ಣಗಾಕ್ಬಿಟ್ಟಿದ್ದೆ, ತಣ್ಣಗಾಗೈತೆ ರೀ. ಈ ಕೈಲೇ ಮುಟ್ಟಕ್ಕೆ ಬಂದ್ರೆ ಸಾಕ್ರಿ. ಈಗ ತಣ್ಣಗಾಗೈತಿ, ನಾನು ಒಂದು ಪಾತ್ರೆಗೆ ಹಾಕೋತೀನಿ ನೋಡಿರಿ. ಇದ್ರಾಗೆ ಕಟ್ಟಕ್ಕೆ ಬರಲ್ಲ, ಹಾಗಾಗಿ ಒಂದು ಪಾತ್ರೆಗೆ ಹಾಕೋತೀನಿ ನೋಡಿರಿ. ಪೂರ್ತಿ ತಣ್ಣಗಾಗ್ಬೇಕ್ರಿ ಇದು. ಈಗ ನಾನು ಬೆಲ್ಲ ತುರಿದು ಇಟ್ಕೊಂಡೇನಿ ರೀ. ಕುಟ್ಟಿದ್ರೆ ಕಾಳು ಉಳಿತದ, ಹಾಗಾಗಿ ಸರಿ ಹೋಗಲ್ಲ ಅಂತೇಳಿ ನಾನು ತುರಿದು ಇಟ್ಕೊಂಡೇನಿ ರೀ. ಈ ತುರಿದ್ರು ಬೆಲ್ಲ ಹಾಕೋತೀನಿ. ನಾನು 3 ಕಪ್ ಆಗಷ್ಟು ಕಡ್ಲಿ ಹಿಟ್ಟು ತೊಗೊಂಡೇನಿ, ಹಸಿ ಕಡ್ಲಿಬೇಳೆ ಹಿಟ್ಟು. ಅದಕ್ಕೆ 2 ಕಪ್ ಆಗಷ್ಟು ಬೆಲ್ಲ ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಹಾಕೋಬೋದು. ನೀವು ಸರಿ ಹಾಕೋತಿದ್ರೆ ಸರಿನೂ ಹಾಕೋಬೋದು ರೀ. ಎಷ್ಟು ಹಿಟ್ಟಿರ್ತದ ಅಷ್ಟು ಬೆಲ್ಲ ಹಾಕೋಬೋದು. ಜಾಸ್ತಿ ಬೆಲ್ಲ ಆದ್ರೆ ತಿನ್ನೋಕ್ಕಾಗಲ್ಲ ರೀ. ಹಾಗಾಗಿ ನಾನು 2 ಕಪ್ ಹಾಕೋತೀನಿ ನೋಡ್ರಿ. 3 ಕಪ್ಪಿಗೆ 2 ಕಪ್ ಬೆಲ್ಲ ಹಾಕೋತೀನಿ ರೀ. ಸಕ್ಕರೆ ಹಾಕೋದಾದ್ರೆ 3 ಕಪ್ ಹಿಟ್ಟಿಗೆ 3 ಕಪ್ ಸಕ್ಕರೆ ಹಾಕೊಳ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಬೆಲ್ಲ ಹಿಟ್ಟೆಲ್ಲ ಮಿಕ್ಸ್ ಆಗ್ಬೇಕ್ರಿ. ಹಿಂಗೆ ಹೆಚ್ಚಿ ತಿಕ್ಕಬೇಕಾಗ್ತೈತೆ ರೀ. ಬೇಸನ್ ಉಂಡೆ ಮಾಡೋಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ ರೀ. ಅಷ್ಟೊಂದು ತುಪ್ಪ ಎಲ್ಲಿಂದ ತರೋದಪ್ಪ, ಅಷ್ಟೊಂದು ಭಾಳ ಆಗುತ್ತೆ, ಅಷ್ಟು ತುಪ್ಪ ಹಾಕೋಕ್ಕಿಲ್ಲ ಅನ್ನೋದಾದ್ರೆ ನೀವು ಕಡಲೆಬೇಳೆ ಹುರಿದು ಪೌಡ್ರ್ ಮಾಡ್ಕೊಂಡು ಅದಕ್ಕೆ ಬೆಲ್ಲ ಹಿಟ್ಟು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಪ್ಪ ಕಮ್ಮಿ ಹಿಡಿತೈತೆ ರೀ. ಅವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ರೀ. ಯಾಕಂದ್ರೆ ಇದು ಹಸಿ ಕಡಲೆಬೇಳೆ ಹಿಟ್ಟು ಇತ್ತಲ್ರಿ, ಹಾಗಾಗಿ ನಾನು ಜಾಸ್ತಿ ತುಪ್ಪ ಹಾಕಿ ತುಪ್ಪದಾಗೆ ಹುರ್ಕೊಂಡೇನಿ ಹಿಟ್ಟು. ಈಗ ಬೆಲ್ಲ ಹಾಕ್ಕೊಂಡು ಕಟ್ಟಾಕತ್ತೀನಿ ನೋಡ್ರಿ. ಇದು ಬೆಲ್ಲ ಮಿಕ್ಸ್ ಆಗ್ಬೇಕಂದ್ರೆ ಹಿಂಗೆ ಕೈಯಲ್ಲೇ ತಿಕ್ಕೋಬೇಕ್ರಿ ಚಲೋ ಹೊತ್ತಿಗೆ. ಅಂದ್ರೆ ಹಿಟ್ಟಿನ ಜೊತೆ ಬೆಲ್ಲ ಎಲ್ಲ ಮಿಕ್ಸ್ ಆಗ್ತೈತೆ ರೀ ನೋಡ್ರಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಉಂಡೆ ಕಟ್ಕೋತೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೋರಿ. ನಾನೀಗ ಈ ಸೈಜಲ್ಲಿ ಕಟ್ತೀನಿ ನೋಡ್ರಿ. ನಾನು 2 ಕೈಲೇ ಕಟ್ಕೋತೀನಿ. ನೀವು ಬೇಕಾದ್ರೆ ಒಂದೇ ಕೈಲೇನೂ ಕಟ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಕಟ್ಕೋಬೋದು ರೀ.
ಈ ರೀತಿ ಒತ್ತೆ ಕಟ್ಟಿದ್ರೆ ಬೆಲ್ಲದ ಬೇಸನ್ ಉಂಡೆ ರೆಡಿ ಆದವ್ರಿ. ನೋಡ್ರಿ ನಾವು ಬೆಲ್ಲ ಹಾಕಿ ಕಟ್ಟಿವಿ ಅನ್ಸೋದೇ ಇಲ್ಲ ನೋಡ್ರಿ. ಸಕ್ಕರೆ ಹಾಕಿದ್ದು ಇದೇ ಕಲರ್ ಇರ್ತಾವೆ, ಬೆಲ್ಲ ಹಾಕಿದ್ದು ಇದೇ ಕಲರ್ ಅದ ನೋಡ್ರಿ. ಬೆಲ್ಲ ತೊಗೊಂಡ್ರೆ ಸೇಮ್ ನೀವು ಸಕ್ಕರೆ ಹಾಕಿ ಮಾಡಿರಿ ಅನ್ನಿಸ್ತೈತೆ ನೋಡ್ರಿ. ಈ ರೀತಿ ಒತ್ತಿ ಕಟ್ಟಿದ್ರೆ ತುಪ್ಪನೂ ಆಚೆ ಬರ್ತೈತೆ ನೋಡ್ರಿ, ಸೈನಿಂಗು ಬರ್ತಾವ್ರಿ. ನಾನು ಇದ್ರಾಗ ಗೋಡಂಬಿ ಮನುಕ ಹಾಕಿನಿ, ನಿಮ್ಗೆ ಕಾಣಕತ್ತಿರ್ಬೇಕು ನೋಡ್ರಿ ಎಷ್ಟು ಮಸ್ತಾಗಿ ಕಾಣಕತ್ತಾವ. ಈ ಉಂಡೆ ಯಾರು ಬೇಕಾದರೂ ಮಾಡ್ಬೋದ್ರಿ. ಮೊದಲೇದು ಸರಿ ಮಾಡೋರು ಈ ರೀತಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿ ಬರ್ತದೆ. ಫೇಲೇ ಆಗಲ್ಲ ಇದು ಉಂಡೆ. ನೋಡಿದ್ರೆ ತಿನ್ಬೇಕು ಅನ್ಸಾಕತ್ತೈತೆ ನೋಡ್ರಿ, ಬಾಯಾಗ ನೀರು ಬರಾಕತ್ತಾವ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡ್ರಿ ನಾ ಮಾಡ್ಕೊಂಡಿರೋ ಉಂಡೆ ಇಷ್ಟ ಆಗ್ಯಾವ ನೋಡ್ರಿ. 20 ರಿಂದ 25 ಉಂಡೆ ಆಗ್ಯಾವ ನೋಡ್ರಿ. 3 ಕಪ್ ಕಡಲೆ ಹಿಟ್ಟು, 2 ಕಪ್ ಬೆಲ್ಲ, 1 ಕಪ್ ತುಪ್ಪ. ನೋಡಿದ್ರಲ್ರಿ ವೀಕ್ಷಕರೇ, ಬೆಲ್ಲ ಹಾಕಿದ ಬೇಸನ್ ಉಂಡೆ ಮಾಡೋದನ್ನ. ಈ ಬೆಲ್ಲ ಹಾಕಿದ ಬೇಸನ್ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.